ಎಷ್ಟೆಲ್ಲ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿದ್ರು ಥೈರಾಯ್ಡ್ ಕ್ಯೂರ್ ಆಗ್ತಾ ಇಲ್ಲ ಅಥವಾ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತ ಅಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಥೈರಾಯ್ಡ್ ಅನ್ನೋದು ಒಂದು ಹಾರ್ಮೋನ್ ಪ್ರಾಬ್ಲಮ್. ಮನೆಯಲ್ಲಿ ನಾವು ಮಾಡುವಂತಹ ಚಿನ್ನ ಪುಟ್ಟ ಕೆಲಸಗಳು ಕೂಡ ಈ ಥೈರಾಯ್ಡ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಆದರೆ ಕ್ಯೂರ್ ಮಾಡೋದಕ್ಕಲ್ಲ. ಮೊದಲನೇದು, ನೀವು ತಗೊಳ್ಳುವಂತಹ ಊಟದಲ್ಲಿ ಅಯೋಡಿನ್ ಉಪ್ಪನ್ನು ಬಳಸೋದು ನಿಮ್ಮ ಥೈರಾಯ್ಡನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಎರಡನೇದು, ಬ್ರೇಸಲ್ ನಟ್ಸ್ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಮೀನು, ಮೊಟ್ಟೆ, ಮಾಂಸ ಈ ರೀತಿಯ ಅಂಶಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಥೈರಾಯ್ಡ್ ಫಂಕ್ಷನ್ಗೆ ಸ್ವಲ್ಪ ಕಂಟ್ರೋಲ್ ಸಿಗುತ್ತೆ. ಸೂರ್ಯನ ಎಳೆ ಬಿಸಿಲಿರುತ್ತಲ್ಲ, ಅದರಲ್ಲಿ ಮನುಷ್ಯನ ದೇಹಕ್ಕೆ ಬೇಕಾಗಿರುವಂತಹ ಸಾಕಷ್ಟು ಉಪಯೋಗಗಳಿದ್ದಾವೆ. ಸೊ 15-20 ನಿಮಿಷ ಸೂರ್ಯನ ಜೊತೆಗೆ ಕಳೆದ್ರಿ ಅಂತ ಅಂದರೆ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸಿಗೆ ಹೆಲ್ಪ್ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆದರೆ ಥೈರಾಯ್ಡ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಯೋಗ ಮಾಡೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ ಅಥವಾ ವೆಯ್ಟ್ ಲಿಫ್ಟಿಂಗ್ ಮಾಡೋದ್ರಿಂದ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡ್ಬೋದು. ಇನ್ನು ಸರಿಯಾದ ನಿದ್ದೆ ಅಂದರೆ 7-8 ಗಂಟೆಗಳ ಕಾಲ ಸರಿಯಾಗಿ ನಿದ್ದೆ ಇಲ್ಲ ಅಂತ ಅಂದರೆ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಜೊತೆಗೆ ಥೈರಾಯ್ಡ್ ಕೂಡ ಜಾಸ್ತಿ ಅಥವಾ ಕಡಿಮೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಒಬ್ಬ ಫಾರ್ಮಸಿಸ್ಟ್ ಆಗಿ ನಾನು ಹೇಳಬೇಕು ಅಂತ ಅಂದರೆ, ಡಾಕ್ಟರು ನೀವೇನು ಮೆಡಿಕೇಶನ್ಸನ್ನು ತಗೊಳ್ಳಿ ಅಂತ ಬರೆದು ಕೊಟ್ಟಿದ್ದಾರೆ ಅಥವಾ ನೀವು ಆಲ್ರೆಡಿ ಮೆಡಿಸಿನ್ಸನ್ನು ತಗೋತಾ ಇದ್ದರೆ ಅದೇ ಮೆಡಿಸಿನ್ಸನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಜೊತೆಗೆ ಡಾಕ್ಟರ್ ಹೇಳಿರುವಂತಹ ಡೋಸ್, ಅದರ ಟೈಮಿಗೆ ಸರಿಯಾಗಿ ಮೆಡಿಕೇಶನ್ಸನ್ನು ತಗೋಬೇಕಾಗುತ್ತೆ. ಜೊತೆಗೆ ರೆಗ್ಯುಲರ್ ಆಗಿ ಬ್ಲಡ್ ಚೆಕಪ್ ಮಾಡೋದ್ರಿಂದ ಟ್ರ್ಯಾಕ್ ಮಾಡ್ಬೋದು ನಿಮ್ಮ ಥೈರಾಯ್ಡ್ನ ಕಾನ್ಸಂಟ್ರೇಷನ್ ನಿಮ್ಮ ಬ್ಲಡ್ನಲ್ಲಿ ಎಷ್ಟಿದೆ ಅಂತ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅನಿಸ್ತು ಅಂತ ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.